ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಾರ್ಡರ್ ಡಿಸೈನ್ ಆಗಿ ಸಿಂಪಲಾಗಿ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿರುವಂಥ ಬಾರ್ಡರ್ ಡಿಸೈನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 6 ಎಳೆ ಥ್ರೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ 7 ನಂಬರ್ ನೀಡಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಗೋಲ್ಡನ್ ಕಲರ್ ಲೇಸನ್ನು ಯೂಸ್ ಮಾಡ್ತಾ ಇರೋದು. ಈ ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಡಿಸೈನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಸೀರೆ ರೈಟ್ ಸೈಡ್ ಇದ್ದ ಡಿಸೈನ ಸ್ಟಾರ್ಟ್ ಮಾಡ್ಕೋಬೇಕು. ಸೀರೆ ರೈಟ್ ಸೈಡಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಲಾಕನ್ನು ಮಾಡ್ಕೊಂಡ್ಮೇಲೆ ಪಕ್ಕನೇ 4 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕಾಗುತ್ತೆ. ಲಾಕ್ ಆದ ನಂತರನೇ ಪಕ್ಕನೇ ಒಂದೊಂದು ಸಿಂಗಲ್ ಕ್ರೋಶೆಟ್, 4 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. 1 2 3 4 ಸಿಂಗಲ್ ಕ್ರೋಶೆಟ್ ಆದಮೇಲೆ 4 ಚೈನನ್ನು ಹಾಕೊಳ್ಳೋಣ. 1 2 3 4 ಚೈನ್ ಆದಮೇಲೆ ಈ ರೀತಿಯಾಗಿ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿದ್ದೀವಲ್ವ, ಆ ಸಿಂಗಲ್ ಕ್ರೋಶೆಟ್ ಮೇಲೆ 1 2 3 4 4ನೇ ಸಿಂಗಲ್ ಕ್ರೋಶೆಟ್ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಾ ನೋಡಿ? 1 2 3 4 4ನೇ ಸಿಂಗಲ್ ಕ್ರೋಶೆಟ್ ಮೇಲೆ ಲಾಕ್, ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ರೈಟ್ ಸೈಡಲ್ಲೇ ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಈಗ ಈ 4 ಚೈನನ್ನು ಸೇರಿಸ್ಕೊಂಡು ಈ ಸಿಂಗಲ್ ಕ್ರೋಶೆಟ್ ಮೇಲ್ಗಡೆ ಚೈನ್ ಇರುತ್ತಲ್ವ, ಸಿಂಗಲ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೊಳ್ತಾ ಹೋಗಬೇಕು. ಈ 4 ಚೈನನ್ನು ಸೆಂಟರಲ್ಲಿ ಇಟ್ಕೋಬೇಕು. ಈ ಸಿಂಗಲ್ ಕ್ರೋಶೆಟ್ ಇದೆಯಾ ನೋಡಿ, ಈಗ ಲಾಕಿನ ಪಕ್ಕ ಒಂದು ಸಿಂಗಲ್ ಕ್ರೋಶೆಟ್ ಇದೆಯಲ್ವ, ಆ ಸಿಂಗಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರನ ತಂದು ಲಾಕನ್ನು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ ಸಿಂಗಲ್ ಕ್ರೋಶೆಟ್ ಮೇಲೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು. ಆ 4 ಚೈನನ್ನು ಮಧ್ಯ ಸೇರಿಸ್ಕೋಬೇಕು. ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಮಧ್ಯೆ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಮತ್ತು ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆಟ್, ಲಾಸ್ಟ್ ಸಿಂಗಲ್ ಕ್ರೋಶೆಟ್ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್, ಈ ರೀತಿ ಮಾಡ್ಕೋಬೇಕು. ಮತ್ತು ಈಗ ಬಟ್ಟೆಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್. ಈಗ ಡೈರೆಕ್ಟಾಗಿ ಬಟ್ಟೆಗೆ ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು. 2 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಬಟ್ಟೆಗೆ 1 2 ಸಿಂಗಲ್ ಕ್ರೋಶೆಟನ್ನು ಮಾಡಿಕೊಂಡು ಮತ್ತೆ 4 ಚೈನ್, 1 2 3 4 ಚೈನನ್ನು ಹಾಕ್ಕೊಂಡು ನೋಡಿ, ಇಲ್ಲಿ 1 2 3 4ನೇ ಸಿಂಗಲ್ ಕ್ರೋಶೆಟ್ ನೋಡಿ. ಬಟ್ಟೆ ಮೇಲಿರೋಂಥ ಒಂದು ಸಿಂಗಲ್ ಕ್ರೋಶೆಟ್ಟು, ಆಮೇಲೆ ಇಲ್ಲಿ ಹಾಕ್ಕೊಂಡ್ರೆ 3 ಸಿಂಗಲ್ ಕ್ರೋಶೆಟ್, 1 2 3 4ನೇ ಸಿಂಗಲ್ ಕ್ರೋಶೆಟ್ ಮೇಲೆ ಲಾಕನ್ನು ಮಾಡ್ಕೋಬೇಕು. ಈ ಕಡೆಯಿಂದ 2 ಸಿಂಗಲ್ ಕ್ರೋಶೆಟ್ ಹಾಗೆ ಇರುತ್ತೆ. ಈ ಕಡೆಯಿಂದ 2 ಸಿಂಗಲ್ ಕ್ರೋಶೆಟ್ ಬಿಟ್ಟು ಲಾಕನ್ನು ಮಾಡ್ಕೋಬೇಕು. ಈ ಕಡೆಯಿಂದ 4ನೇ ಸಿಂಗಲ್ ಕ್ರೋಶೆಟ್ಗೆ ರೈಟ್ ಸೈಡಲ್ಲೇ ಇಟ್ಟು ಲಾಕನ್ನು ಮಾಡ್ಕೊಳ್ತಾ ಇರೋದು. ನಿಧಾನವಾಗಿ ಲಾಕನ್ನು ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈ 4 ಚೈನನ್ನು ಮಧ್ಯ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆಟ್ ಇರುತ್ತಲ್ವ, ಈ ಲಾಕಿನ ಪಕ್ಕ ಒಂದು ಸಿಂಗಲ್ ಕ್ರೋಶೆಟ್, ಆ ಸಿಂಗಲ್ ಕ್ರೋಶೆಟ್ ಮಧ್ಯೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೊಳ್ಳೋಣ. ಮತ್ತು ಈಗ ನೆಕ್ಸ್ಟ್ ಸಿಂಗಲ್ ಕ್ರೋಶೆಟ್, ಆ 4 ಚೈನನ್ನು ಮಧ್ಯೆ ಬಿಟ್ಕೋಬೇಕು. ಸಿಂಗಲ್ ಕ್ರೋಶೆಟ್, 4 ಸಿಂಗಲ್ ಕ್ರೋಶೆಟನ್ನು ಮತ್ತೆ ಮಾಡ್ಕೊಳ್ಳೋಣ. 3 ಆಗಿದೆ. 4 ಸಿಂಗಲ್ ಕ್ರೋಶೆಟ್, ಇದನ್ನು ಸೇರಿಸ್ಕೊಂಡ್ರೆ 5 ಸಿಂಗಲ್ ಕ್ರೋಶೆಟ್ ಆಗುತ್ತೆ. ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ವ 4 ಚೈನನ್ನು, ಅದನ್ನು ಸೇರಿಸ್ಕೊಂಡಾಗ 5 ಸಿಂಗಲ್ ಕ್ರೋಶೆಟ್ ಆಗುತ್ತೆ. ಈಗ ಸಿಂಗಲ್ ಕ್ರೋಶೆಟ್ ಆದಮೇಲೆ ಬಟ್ಟೆಗೆ 2 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ.
ಒಂದು, ಎರಡು ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ 4 ಚೈನ್, 1 2 3 4. ಇಲ್ಲಿ 1 2 3 4. ಈ ಕಡೆಯಿಂದ 2 ಸಿಂಗಲ್ ಕ್ರೋಶೆಟನ್ನು ಬಿಟ್ಟು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಈ 4 ಚೈನನ್ನು ಮಧ್ಯ ಸೇರಿಸ್ಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆಟ್ ಮೇಲೆ ಸಿಂಗಲ್ ಕ್ರೋಶೆಟ್, 1 2 3 4. ಈ 4 ಚೈನ್ ಲಾಕ್ ಸೇರಿಸ್ಕೊಂಡ್ರೆ 5 ಸಿಂಗಲ್ ಕ್ರೋಶೆಟ್ ಆಗುತ್ತೆ. ಈಗ ಬಟ್ಟೆಗೆ 2 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. 2 ಸಿಂಗಲ್ ಕ್ರೋಶೆಟ್ ಆದಮೇಲೆ 4 ಚೈನ್ ಹಾಕ್ಕೊಂಡು 4ನೇ ಸಿಂಗಲ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೋಬೇಕು. ಈ ಕಡೆಯಿಂದ 2 ಸಿಂಗಲ್ ಕ್ರೋಶೆಟನ್ನು ಬಿಟ್ಟು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರೋಶೆಟ್ ಮೇಲ್ಗಡೆ ಒಂದೊಂದು ಸಿಂಗಲ್ ಕ್ರೋಶೆಟ್, 4 ಚೈನನ್ನು ಮಧ್ಯೆ ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ಈಸಿಯಾಗಿ ಇದೆ ಡಿಸೈನು, ಸಿಂಪಲ್ಲಾಗಿ ಬರುತ್ತೆ. ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಬರುತ್ತೆ. ಇದೇ ರೀತಿಯಾಗಿ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇದು ಬೇರೆ ಏನೂ ಡಿಸೈನ್ ಬರೋದಿಲ್ಲ, ಇದೇ ಥರನೇ ಬಾರ್ಡರ್ ಡಿಸೈನು ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇನ್ನು ಸ್ವಲ್ಪ ನಾನು ಸೀರೆಗಾದರೆ ನೀವು ಇದೇ ಥರನೇ ಕಂಟಿನ್ಯೂ ಮಾಡ್ಕೋಬೋದು. ನೋಡಿ ಡಿಸೈನ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ, ನನಗಂತೂ ತುಂಬಾ ಇಷ್ಟ ಆಯಿತು ಈ ಡಿಸೈನು. ಸಿಂಪಲ್ಲಾಗಿದೆ ಬಾರ್ಡರ್ ಡಿಸೈನು. ನೋಡಿ ಸ್ಲೀವ್ಸಿಗೂ ಕೂಡ ಈ ರೀತಿಯಾಗಿ ವರ್ಕ್ ಮಾಡ್ಕೋಬೋದು ನಾವು. ಬ್ಲೌಸಿನ ಸ್ಲೀವ್ಸಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನು. ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲಿ ನಾನು ಎಕ್ಸ್ಟ್ರಾ ಥ್ರೆಡ್ನೆಲ್ಲ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಸೈಡು ನಾನು ಇದರಲ್ಲೇ ಸೇರಿಸ್ಕೊಂಡು ನಾನು ನೋಡಿ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ವ, ಇದರಲ್ಲೇ ಸೇರಿಸ್ಕೊಂಡು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಿಚ್ ಬರೋದಿಲ್ಲ ಅಂತ. ಬೇಡ ಅಂದರೆ ನೀವು ಇಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡ್ಕೋಬೋದು. ಈ ರೀತಿಯಾಗಿ ಬಂದಿದೆ ಬ್ಯಾಕ್ ಸೈಡು ಕೂಡ. ಫ್ರಂಟು ನೋಡ್ತಾ ಇರ್ಬೋದು. ತುಂಬಾ ಇಷ್ಟ ಆಯಿತು ನನಗೆ ಈ ಡಿಸೈನು. ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂದರೆ 350 to 400ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಇದಕ್ಕೆ ಬೀಡೇನು ಬರೋದಿಲ್ಲ. ಬೀಡ್ ಬೇಕಂತ ಆದರೆ ನೀವು ಕೊನೆಯಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕೊತೀರಲ್ವ, ಈ ರೀತಿಯಾಗಿ 4 ಚೈನ್ ಲಾಕ್ ಮಾಡ್ಕೊಂಡ್ಮೇಲೆ ಆ ಒಂದು ಬೀಡನ್ನು ಹಾಕ್ಕೋಬೋದು. ಇಲ್ಲಿ ಬೀಡನ್ನು 4 ಚೈನ್ ಇಲ್ಲಿದ್ದ ಈ ಕಡೆ ನಾವು ಲಾಕ್ ಮಾಡ್ಕೊಳ್ತೀವಿ ನೋಡಿ. ಆ 4 ಚೈನ್ ಲಾಕ್ ಆದ ತಕ್ಷಣವೇ ಒಂದು ಬೀಡನ್ನು, ಸ್ಮಾಲ್ ಸೈಜ್ ಬೀಡನ್ನು ಯೂಸ್ ಮಾಡ್ಕೋಬೋದು. ಬೀಡ್ ಬೇಡ ಅಂದರೆ ಈ ಥರ ಇರುತ್ತೆ. ಬೀಡ್ ಬೇಕು ಅಂತ ಆದರೆ ಒಂದು ಬೀಡನ್ನು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.